ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶುಮಾಮಿ. ಇವತ್ತೊಂದು ಕೆಸುವಿನ ಸೊಪ್ಪು ಮತ್ತು ಹಲಸಿನ ಬೀಜ ಹಾಗೆ ಬನ್ನಿ ಯಾವ ರೀತಿ ಹಾಕಿ ಬನ್ನಿ ಯಾವ ರೀತಿ ಸಾಂಬಾರು ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು ಮೊದಲಿಗೆ ಕೆಸುವಿನ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನಮ್ಮ ಮನೆ ಹತ್ರನೇ ಇತ್ತು. ಇದು ಸ್ವಲ್ಪ ದಂಟು ಕಪ್ಪು ಬರ್ತದಲ್ಲ, ಆ ಕೆಸುವಿನ ಸೊಪ್ಪು ಇದು. ಈಗ ನಾನು ಸೊಪ್ಪು ಕುಯ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಎಳೆ ಎಳೆದನ್ನು ನೋಡಿ ಕುಯ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಸೊಪ್ಪನ್ನು ಕುಯ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇಷ್ಟು ಸೊಪ್ಪನ್ನು ಕುಯ್ದು ತೊಗೊಂಡು ಬಂದಿದ್ದೀನಿ. ಇದನ್ನು ಈಗ ನಾವು ಗಂಟು ಕಟ್ಟಬೇಕು. ಇಲ್ಲಿ ಮಂಗಳೂರು ಕಡೆ ಇದನ್ನು ತೇಟ್ಲ ಅಂತ ಹೇಳ್ತಾರೆ. ಅದನ್ನೀಗ ಕಟ್ಟಬೇಕು. ಯಾವ ರೀತಿ ಕಟ್ಟೋದು ತೋರಿಸ್ತೇನೆ ನೋಡಿ. ಒಂದೊಂದೇ ಸೊಪ್ಪನ್ನು ತಗೊಂಡು ಈ ರೀತಿ ಸುತ್ಕೋಬೇಕು. ಈ ರೀತಿ ನಾನು ಒಂದೊಂದೇ ಸೊಪ್ಪನ್ನು ಈ ರೀತಿ ಸುತ್ಕೊಂಡಿದ್ದೀನಿ ನೋಡಿ. ಈಗ ಇಲ್ಲಿ ಫುಲ್ಲು ಸುತ್ಕೊಂಡಿದ್ದೀನಿ ನಾನು ಈ ರೀತಿ. ಈಗ ನೆಕ್ಸ್ಟ್ ಇದನ್ನು ಗಂಟು ಮಾಡಬೇಕು. ನಾನು ಈ ರೀತಿ ಸುತ್ಕೊಂಡು ಈ ರೀತಿ ಗಂಟು ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2-3 ಥರ ಗಂಟು ಮಾಡ್ಬೋದು. ಈ ರೀತಿಯೂ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನಾನಿಲ್ಲಿ ಇನ್ನು ಎಲ್ಲ ಸೊಪ್ಪನ್ನು ಗಂಟು ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೆಕ್ಸ್ಟು ಈ ರೀತಿ ಇರ್ತದಲ್ಲ ನೋಡಿ, ಈ ರೀತಿ ಸುತ್ತಕೊಂಡು ಅದರ ತುದಿಯನ್ನು ಅದರ ಒಳಗೆ ಹಾಕಬೇಕು. ಈ ರೀತಿಯಾಗಿ ಒಂದು ಗಂಟು. ಅದು ಸಾಂಬಾರು ಮಾಡುವಾಗ ಬಿಚ್ಚಿ ಹೋಗಬಾರ್ದು. ಅದು ಇದನ್ನು ಈ ರೀತಿ ಗಂಟು ಹಾಕಿ ನಾವು 1-2 ಇಲ್ಲಾಂದರೆ 3 ದಿನ ಇಡಬೇಕಾಗ್ತದೆ. ಕೆಲವರು ಸೊಪ್ಪನ್ನು ತೊಗೊಂಬಂದು 2-3 ದಿನ ಇಟ್ಟು ಆ ನಂತರ ಗಂಟು ಹಾಕಿ ಸಾಂಬಾರು ಮಾಡ್ತಾರೆ. ನಾನಿಲ್ಲಿ ಗಂಟು ಹಾಕಿ ಇಡ್ತಾಯಿದ್ದೀನಿ. ನಾನು ಈಗಲೇ ಕುಯ್ಕೊಂಡು ಬಂದು ನೋಡಿ ಇಷ್ಟು ಗಂಟು ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ಇದು ಈಗ 1-2-3 ದಿನ ಇಡಬೇಕಾಗ್ತದೆ ನಾವು, ಇಲ್ಲಾಂದರೆ ಅದು ಸ್ವಲ್ಪ ಕಡಿತ ಬರ್ತದೆ. ಹಾಗಾಗಿ ಈಗ 2-3 ದಿನ ಆಗಿದೆ ನೋಡಿ ನಾನು ಮಾಡಿಟ್ಟು. ಈಗ ನಾನು 1 ಕಪ್ಪಷ್ಟು ಹೆಸರು ಕಾಳನ್ನು ನೆನೆಯಕ್ಕೆ ಹಾಕಿಟ್ಟಿದ್ದೆ. ಅದು ಮೊಳಕೆ ಬಂದಿದೆ ಸ್ವಲ್ಪ ಜಾಸ್ತಿ ಇಲ್ಲ. ಹಾಗೆ ಇಲ್ಲಿ ಅಮಟೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಲಸಿನ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ಅಮಟೆಕಾಯಿ ಅಂದರೆ ಇಲ್ಲಿ ಮಂಗಳೂರಲ್ಲಿ ಅಂಬಡೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಮಟೆಕಾಯಿ ಅಂತಲೂ ಸಹ ಹೇಳ್ತಾರೆ. ಅದನ್ನು ನಾನು ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಜಜ್ಜಿಟ್ಕೊಂಡು 3 ಅಮಟೆಕಾಯಿ ತೊಗೊಂಡಿದ್ದೀನಿ ನಾನು, ಸಾಕು. ಈಗ ನಾನಿಲ್ಲಿ ಮೊದಲು ಹೆಸರು ಕಾಳನ್ನು ಬೇಯಲಿಕ್ಕೆ ಹಾಕಿದ್ದೀನಿ. ಅದ್ರ ಜೊತೆನೇ ನಾವು ಕಟ್ಟಿರುವಂಥ ಗಂಟು ತೇಟ್ಲ ಇದು ಸ್ವಲ್ಪ ಕುದೀತಾ ಇದೆ. ಆಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಜಜ್ಜಿಟ್ಕೊಂಡಿರುವಂಥ ಅಮಟೆಕಾಯಿ ಸಹ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಲಿ ಒಂದು 5 ನಿಮಿಷ 10 ನಿಮಿಷ. ಇಲ್ಲಿ ನಾನು ಹಲಸಿನ ಬೀಜನ ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೆ. ಅದ್ರದ್ದು ಸಿಪ್ಪೆ ತೆಗಿತಾ ಇದ್ದೀನಿ. ಈಗ ಇಷ್ಟು ಸಾಕು ನಮಗೆ. ಇದನ್ನೀಗ ಸಾಂಬಾರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಮಸಾಲೆಗೆ ಇಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು 5-6. ಈಗ ಅದ್ರ ಜೊತೆನೇ ಎಲ್ಲ ಮಸಾಲೆನ ಹಾಕಿದ್ದೀನಿ.
ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಓಮ್ ಕಾಳು. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಲಾಸ್ಟಿಗೆ. ಇದಕ್ಕೆ ಈಗ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನೀಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 5-6 ಎಸಳು. ನೆಕ್ಸ್ಟು 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಇಲ್ಲಿ ಈಗ ನಮ್ಮ ತೇಟ್ಲೆ ಎಲ್ಲ ಚೆಂದ ಬೆಂದಿದೆ. ಈಗ ಇದಕ್ಕೆ ನಾನು 1 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಟೇಸ್ಟಿಗೋಸ್ಕರ ಹಾಕ್ಕೊತಿದ್ದೀನಿ ಅಷ್ಟೇ. ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1 ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಟೇಸ್ಟಿಗೆ ಅಷ್ಟೇ. ನೋಡಿ, ಇಷ್ಟು ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರು ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.